ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ನಾನಿವತ್ತು ಪುತ್ತೂರಿನ ಪುಷ್ಪಗಿರಿ ನರ್ಸರಿಯಲ್ಲಿದ್ದೇನೆ. ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ತಾವರೆಗಳು ಮತ್ತು ವಾಟರ್ ಲಿಲ್ಲಿ ಆರ್ ಲಿಲ್ಲಿ ಅಂತ ಹೇಳ್ತೇವೆ, ಈ ಹೂವಿನ ಕೃಷಿಯನ್ನ ಇವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಲಕ್ಷ ಲಕ್ಷ ಜನರು ಇವರ ಹತ್ರ ಪರ್ಚೇಸ್ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಕೂಡ ಲಾಸ್ಟ್ ಟೈಮ್ ಬಂದು ಪರ್ಚೇಸ್ ಮಾಡಿ ಗಿಡ ಒಳ್ಳೇದು ಬಂದರೆ ಆ್ಯಂಡ್ ನಮ್ಮ ಮನೇಲಿ ಈ ಗಿಡಗಳ ಸಂಖ್ಯೆ ಜಾಸ್ತಿ ಆದರೆ, ಹೂಗಳನ್ನು ನೋಡಲಿಕ್ಕೆ ಇಷ್ಟ ಆದರೆ ಅಂಡ್ ಹೂಗಳು ಒಳ್ಳೆ ರೀತಿಯಲ್ಲಿ ಬಿಡ್ತಾ ಇದ್ರೆ ಮಾತ್ರ ಇಲ್ಲಿನ ಒಂದು ಲಾಗನ್ನ ಮಾಡಬೇಕು ಅಂತ ಹೇಳುವ ಒಂದು ಕನಸಿತ್ತು. ಸೊ ಇವತ್ತು ನಾನು ಇದರಲ್ಲಿ ಸಫಲರಾಗಿದ್ದೇನೆ ಅಂಡ್ ನಾನಿವತ್ತು ಯಶಸ್ವಿಯಾಗಿ ಈ ಗಿಡಗಳನ್ನ ಬೆಳೆದಿದ್ದೇನೆ. ಅಂಡ್ ಇಲ್ಲಿಂದ ಆ ಗಿಡಗಳು ಬಹಳಷ್ಟು ನಮ್ಮ ಮನೆಯಲ್ಲಿ ಸಾಧಾರಣ ಒಂದು ಬಕೆಟ್ ತಕೊಂಡು ಹೋಗಿ 10 ಪಾಟ್ಗಳಷ್ಟು ನಾನೀಗ ಮಾಡ್ತಾ ಇದ್ದೇನೆ. ಸೊ ಒಂದಕ್ಕಿಂತ ಒಂದು ಹೂಗಳು ಬಹಳಷ್ಟು ಚಂದ ಇದೆ. ಇದರ ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ವೀಕ್ಷಕರೇ, ಏನ್ ಗೊತ್ತಾ, ಒಂದು ಹೂವು 1000 ಭಾವನೆಗಳನ್ನ ಹೇಳ್ತಾನಂತೆ. ಆದರೆ ಎಲ್ಲ ಹೂವುಗಳಲ್ಲೂ ನಮ್ಮ ಮನಸ್ಸನ್ನು ಮೊದಲ ನೋಟದಲ್ಲೇ ಸೆಳೆಯುವಂಥ ಹೂವು ಅಂತ ಹೇಳಿದರೆ ಕಮಲದ ಹೂ ಅಥವಾ ತಾವರೆ ಹೂ ಅಂತಲೇ ಹೇಳ್ಬೋದು. ಇದು ನೋಡಿ, ನಮ್ಮ ಮನೆಯಲ್ಲಿ ನಾನು ಬೆಳೆಸಿರುವಂತಹ ತಾವರೆಯ ಗಿಡಗಳು. ಒಂದಕ್ಕಿಂತ ಒಂದು ಹೂವುಗಳನ್ನು ನೋಡುವಾಗ ನನಗೆ ಅದೆಲ್ಲದ ಖುಷಿಯಾಗ್ತದೆ. ಯಾವಾಗಲೂ ಕೂಡ ನಾನು ಆಲೋಚನೆ ಮಾಡುವುದಿಷ್ಟೇ, ಒಂದು ಗಿಡದ ನಂತರ ಮತ್ತೊಂದು ಗಿಡ, ಮಗದಷ್ಟು ಗಿಡಗಳು ಆಗಲಿ, ಇದರಿಂದ ನಾವು ಇದರ ಮತ್ತಷ್ಟು ಗಿಡಗಳನ್ನು ಮಾಡುವಂತಾಗಲಿ ಅಂತ. ಒಂದಕ್ಕಿಂತ ಒಂದು ಹೂವುಗಳು ವಿಭಿನ್ನವಾಗಿದೆ. ಇದರ ಹೆಸರುಗಳು ಕೂಡ ವಿಭಿನ್ನವಾಗಿದೆ. ಅಖಿಲ, ಯೆಲ್ಲೋ ಲೋಟಸ್, ವೈಟ್ ಪಿಯೋನಿ, ಹೀಗೆ ಬೇರೆ ಬೇರೆ ಹೆಸರುಗಳು. ನನಗೆ ಎಲ್ಲದರ ಹೆಸರುಗಳು ಗೊತ್ತಿಲ್ಲ, ಆದರೆ ಇದರ ಬಹಳಷ್ಟು ಪ್ರಭೇದದ, ಬಹಳಷ್ಟು ವೈವಿಧ್ಯದ ತಾವರೆಗಳನ್ನು ಮಾತ್ರ ನಾವಿಲ್ಲಿ ನೋಡ್ಬೋದು. ಹಾಗೆ ನಾನು ಈ ತಾವರೆ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೂ ಇದೆ. ಬಹಳಷ್ಟು ಸಲ ಬೀಜದಿಂದ ಇದನ್ನು ಬೆಳೆಸಿ ಒಳ್ಳೆಯ ರಿಸಲ್ಟನ್ನು ಪಡಿಬೋದು ಅಂತ ಹೇಳುವುದನ್ನು ಕೆಲವಷ್ಟು ಚಾನೆಲ್ಗಳಲ್ಲಿ ನೋಡಿ ಆ ಒಂದು ಪ್ರಯತ್ನವನ್ನು ಮಾಡಿದ ವಿಷಯಗಳು ಇವೆ. ಆದರೆ ಬೀಜಗಳನ್ನು ಆನ್ಲೈನ್ನಲ್ಲಿ ತರಿಸಿ ಅದನ್ನು ಬೇರುಗಳು ಬರುವ ಹಾಗೆ ಮಾಡಿ ಮತ್ತೆ ಎಲೆಗಳ ಚಂದವನ್ನು ನೋಡುವಷ್ಟರಲ್ಲೇ ಅದು ಮುದುಡಿ ಹೋಗುವಾಗ ಬಹಳಷ್ಟು ಬೇಜಾರಾಗ್ತಾ ಇತ್ತು. ಅದಕ್ಕೋಸ್ಕರ ಏನಾದರೂ ಮಾಡಿ ಒಂದಾದರೂ ಲೋಟಸ್ ಗಿಡವನ್ನು, ಒಂದಾದರೂ ತಾವರೆಯ ಗಿಡವನ್ನು, ಒಂದಾದರೂ ವಾಟರ್ ಲಿಲಿಯ ಗಿಡಗಳನ್ನು ಬೆಳೆಸಲೇಬೇಕು ಎನ್ನುವ ಹಠದಿಂದ ನಾನು ಎದುರು ನೋಡ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ಗೊತ್ತಾಯಿತು, ಲೋಟಸ್ ಬೀಜಗಳಿಗಿಂತ ಲೋಟಸ್ ಟ್ಯೂಬರ್ಗಳನ್ನು ನೆಟ್ಟು ನಾವು ಒಳ್ಳೆಯ ರೀತಿಯ ಗಿಡಗಳನ್ನು, ಹೆಲ್ದಿ ಪ್ಲ್ಯಾಂಟ್ಗಳನ್ನು ಮಾಡ್ಬೋದು ಅಂತ. ಸೊ ನಾನು ಮುಂದಾಗಿದ್ದು ಒಂದು ನರ್ಸರಿಗೆ. ಸೊ ಆ ನರ್ಸರಿಯಲ್ಲಿ ಗಿಡಗಳನ್ನು ಪರ್ಚೇಸ್ ಮಾಡಿದ್ದು ಸತ್ಯ, ಆದರೆ ಯಾವುದೇ ಕಾರಣಕ್ಕೂ ನನ್ನ ವೀಕ್ಷಕರಿಗೆ ತಿಳಿಸುವ ಮೊದಲು ನಮ್ಮ ಮನೆಯಲ್ಲಿ ಬೆಳೆಸಿ ಅದು ಸಫಲತೆಯನ್ನು ಕಂಡ್ರೆ ಮಾತ್ರ ನಾನಿದನ್ನು ವ್ಲಾಗಲ್ಲಿ ತೋರಿಸ್ತೇನೆ ಅಂತ ಹೇಳುವ ಛಲದಿಂದ ನಾನು ಹೊರಟಿರುವಂಥದ್ದು ಈ ಒಂದು ನರ್ಸರಿಗೆ. ಈ ನರ್ಸರಿ ಎಲ್ಲಿ ಅಂತ ಹೇಳಿದರೆ ಉಡುಪಿಯಿಂದ ಸ್ವಲ್ಪ ದೂರವೇ ಆಗ್ತದೆ, ಆದರೆ ನಾನು ಅರಸಿಕೊಂಡು ಬಂದಿದ್ದು ಸತ್ಯ. ಸೊ ನಾನು ಉಡುಪಿಯಿಂದ ಸುಳ್ಯ ಪುತ್ತೂರಿನ ತನಕ ಈ ಒಂದು ನರ್ಸರಿಯನ್ನು ಹುಡ್ಕೊಂಡು ಪ್ರಯಾಣ ಮಾಡಿದ್ದೆ. ಅದುವೇ ಪುಷ್ಪಗಿರಿ ನರ್ಸರಿ. ಕರ್ನಾಟಕದಾದ್ಯಂತ ಬಹಳಷ್ಟು ಹೆಸರು ಮಾಡಿರುವಂತಹ ಪುಷ್ಪಗಿರಿ ನರ್ಸರಿಯಲ್ಲಿ ಬೇರೆ ಬೇರೆ ತಳಿಯ, ಬೇರೆ ಬೇರೆ ಪ್ರಭೇದದ ತಾವರೆ ಹೂಗಳು, ವಾಟರ್ ಲಿಲ್ಲಿಯ ಗಿಡಗಳು ಸಿಗ್ತದೆ ಅಂತ ಹೇಳುವುದು ನನಗೆ ತಿಳಿದಿತ್ತು. ಅದಕ್ಕೋಸ್ಕರ ಇವರನ್ನು ಒಮ್ಮೆ ಭೇಟಿ ಮಾಡಿ ಅವರಿಂದ ಸೂಕ್ತವಾದ ಮಾರ್ಗದರ್ಶನವನ್ನು ಪಡೆದು ಮತ್ತೆ ಗಿಡಗಳನ್ನು ನೆಟ್ಟು ಅದು ಸಫಲವಾದಲ್ಲಿ ನನ್ನ ವೀಕ್ಷಕರಿಗೆ ನಾನು ಇದರ ಬಗ್ಗೆ ತಿಳಿಸ್ತೇನೆ ಹೇಳುವ ಧೈರ್ಯದಿಂದಲೇ ಇವರ ನರ್ಸರಿಗೆ ಬಂದಿದ್ದೆ. ಇದು ನೋಡಿ, ಪುಷ್ಪಗಿರಿ ನರ್ಸರಿ. ಇದೊಂದು ಪ್ರಕೃತಿಯ ಮಧ್ಯೆ ಅಡಗಿರುವ ಒಂದು ಅದ್ಭುತ ಹೂವಿನ ಲೋಕ ಹೇಳಲಿಕ್ಕೆ ನನಗೆ ಖಂಡಿತವಾಗಿ ಖುಷಿ ಆಗ್ತದೆ. ನೀವೇ ನೋಡ್ಬೋದು, ಇದು ಸಾಮಾನ್ಯ ನರ್ಸರಿಯ ಹಾಗೆ ಕಾಣಲ್ಲ. ಇಲ್ಲಿ ಪ್ರತಿಯೊಂದು ಹೂವು ಒಂದು ಕಲಾಕೃತಿಯಂತೆ, ಪ್ರತಿಯೊಂದು ಬಣ್ಣವು ಪ್ರಕೃತಿಯ ಅದ್ಭುತ ಸೃಷ್ಟಿಯಂತೆ ಕಾಣ್ತದೆ. ಆ್ಯಂಡ್ ಅವರದನ್ನು ನೀಟಾಗಿ ಅರೇಂಜ್ ಮಾಡಿರುವುದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಇಂಟ್ರೆಸ್ಟಿಂದ ಇವರು ಈ ನರ್ಸರಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತ. ಇನ್ನು ಕಮಲದ ಹೂವಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಮ್ಮ ಭಾರತದ ರಾಷ್ಟ್ರೀಯ ಹೂವು. ಕೆಸರಲ್ಲೇ ಹುಟ್ಟಿದ್ರೂ ಕೂಡ ತನ್ನ ಸೌಂದರ್ಯ, ಪರಿಶುದ್ಧತೆ ಮತ್ತು ಘನತೆಯನ್ನು ಕಾಪಾಡಿಕೊಳ್ಳುವ ಈ ಹೂವು ನಮ್ಮ ಸಂಸ್ಕೃತಿಯಲ್ಲೂ ಆಧ್ಯಾತ್ಮಿಕತೆಯಲ್ಲಿಯೂ ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ಒಂದಕ್ಕಿಂತ ಒಂದು ಬಣ್ಣದ ಕಮಲದ ಹೂವು ಅಥವಾ ತಾವರೆ ಹೂವು ಏನು ಹೇಳ್ತೇವೆ, ಇದನ್ನು ನೋಡುವಾಗಲೇ ನಮಗೆ ಮನಸ್ಸು ರಂಜಿಸ್ತದೆ. ಲಕ್ಷ್ಮೀ ದೇವಿ, ಸರಸ್ವತಿ ದೇವಿಯ ಆರಾಧನೆಯಲ್ಲಿ ಕಮಲಕ್ಕೆ ಇರುವ ಮಹತ್ವವನ್ನು ನಾವು ಖಂಡಿತವಾಗಿ ತಿಳಿದಿದ್ದೇವೆ. ಒಂದು ಕಾಲದಲ್ಲಿ ಕಮಲ ಮತ್ತು ತಾವರೆಯ ಹೂಗಳನ್ನು ನೋಡಬೇಕು ಅಂತ ಹೇಳಿದರೆ ಕೆರೆ, ಕೊಳ, ಸರೋವರಗಳಿಗೆ ಹೋಗಬೇಕಾಗ್ತಾ ಇತ್ತು. ಆದರೆ ಇಂದು ಕಾಲ ಬದಲಾಗಿದೆ. ಈಗ ಇದೇ ಸುಂದರ ಹೂವುಗಳನ್ನು ನಾವು ನಮ್ಮ ಮನೆಯ ಅಂಗಳದಲ್ಲೇ, ಟ್ಯಾರೆಸ್ನಲ್ಲೋ ಅಥವಾ ಬಾಲ್ಕನಿಯಲ್ಲೋ ಬೆಳೆಸುವ ಅವಕಾಶ ಕೂಡ ಒದಗಿ ಬಂದಿದೆ. ಆದರೆ ಇದನ್ನು ಬೆಳೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ.
ಸರಿಯಾದ ನೀರು, ಸರಿಯಾದ ಮಣ್ಣು, ಸರಿಯಾದ ಗೊಬ್ಬರ, ಸಾಕಷ್ಟು ಸೂರ್ಯನ ಬೆಳಕು ಎಲ್ಲವನ್ನ ಪ್ರೀತಿಯಿಂದ ಕಾಳಜಿ ವಹಿಸಿದಾಗ ಮಾತ್ರ ಈ ಹೂವು ತನ್ನ ನಿಜವಾದ ಸೌಂದರ್ಯವನ್ನು ತೋರಿಸ್ತದೆ. ಒಂದು ಗಿಡ ಅರಳುವುದು ಅಂತ ಹೇಳಿದರೆ ಕೇವಲ ಇದು ಹೂ ಅರಳಿದಂತಲ್ಲ, ಅದು ನಮ್ಮ ತಾಳ್ಮೆ, ಪ್ರೀತಿ ಮತ್ತು ಆರೈಕೆಯ ಪ್ರತಿಫಲ ಕೂಡ ಆಗಿರ್ತದೆ. ಇಂದು ನಾವು ಭೇಟಿ ನೀಡಿರುವ ಈ ಪುಷ್ಪಗಿರಿ ನರ್ಸರಿಯಲ್ಲಿ ಒಂದೆರಡಲ್ಲ 150ಕ್ಕೂ ಅಧಿಕ ಅಪರೂಪದ ಕಮಲದ ತಳಿಗಳಿವೆ. ಅಷ್ಟೇ ಅಲ್ಲ, 350ಕ್ಕೂ ಹೆಚ್ಚು ಬಣ್ಣದ ವಾಟರ್ ಲಿಲ್ಲಿಗಳ ಸಂಗ್ರಹ ಕೂಡ ಇದೆ. ಪ್ರತಿಯೊಂದು ಹೂವಿಗೂ ತನ್ನದೇ ಆದ ಬಣ್ಣ, ಆಕಾರ, ಗಾತ್ರ ಮತ್ತು ವೈಶಿಷ್ಟ್ಯ ಕೂಡ ಇದೆ. ಕೆಲವು ಹೂಗಳು ಬೆಳಗ್ಗೆ ಮಾತ್ರ ಅರಳುತ್ತದೆ, ಇನ್ನು ಕೆಲವು ರಾತ್ರಿಯ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಅರಳಿರ್ತದೆ. ಕೆಲವು ಹೂಗಳನ್ನು ನೋಡಿದರೆ ಸಾಕು, ಅವು ನಿಜವಾಗಿಯೂ ಪ್ರಕೃತಿಯ ಸೃಷ್ಟಿಯೇ ಎನ್ನುವಂತಹ ಆಶ್ಚರ್ಯ ಕೂಡ ನಮಗಾಗ್ತದೆ. ಇದರ ಹಿಂದೆ ಅಷ್ಟೇ ಪರಿಶ್ರಮ ಕೂಡ ಇದೆ. ವರ್ಷಗಳ ಕಾಲ ಅಧ್ಯಯನ ಮಾಡಿ, ಪ್ರಯೋಗ ಮಾಡಿ, ಹೊಸ ತಳಿಗಳನ್ನು ಬೆಳೆಸಿ ಇಂದು ಈ ನರ್ಸರಿ ಭಾರತದ ಮೂಲೆ ಮೂಲೆಗೂ ಕಮಲ, ವಾಟರ್ ಲಿಲ್ಲಿಗಳನ್ನು ಕಳಿಸ್ತಾ ಇದೆ. ಇಷ್ಟೆಲ್ಲ ಸುಂದರ ಹೂಗಳ ಹಿಂದೆ ನಿಂತಿರುವ ಆ ವ್ಯಕ್ತಿ ಯಾರು ಗೊತ್ತಾ? ಅವರನ್ನು ಪರಿಚಯಿಸಲಿಕ್ಕಿದ್ದೇನೆ. ಆದರೆ ಅವರ ಅಪಾರ ಆಸಕ್ತಿ, ಶ್ರಮ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿಯಿಂದ ಈ ನರ್ಸರಿಯನ್ನು ಇಂದು ದೇಶದಾದ್ಯಂತ ಅವರು ಪರಿಚಯಿಸಿರುವ ರೀತಿ ಇದೆಯಲ್ಲ, ಅದೇ ಎಲ್ಲರನ್ನ ಆಕರ್ಷಿಸ್ತಿದೆ. ಈ ಅದ್ಭುತ ಹೂವಿನ ಲೋಕದೊಳಗೆ ಒಂದು ಹೆಜ್ಜೆ ಇಡೋಣ ಬನ್ನಿ. 150ಕ್ಕೂ ಹೆಚ್ಚು ಕಮಲದ ವೈವಿಧ್ಯ, 350ಕ್ಕೂ ಹೆಚ್ಚು ವಾಟರ್ ಲಿಲ್ಲಿಗಳ ಅಪರೂಪದ ಬಣ್ಣಗಳು, ಅವುಗಳನ್ನು ಬೆಳೆಸುವ ರಹಸ್ಯಗಳು, ಇವುಗಳೆಲ್ಲದರ ಆರೈಕೆ, ಗೊಬ್ಬರ ನಿರ್ವಹಣೆ ಹಾಗೂ ಎಲ್ಲದರ ಹಿಂದಿರುವ ಯಶಸ್ಸಿನ ಕಥೆಯನ್ನು ಅವರ ಬಾಯಿಂದಲೇ ಒಮ್ಮೆ ಕೇಳೋಣ. ನೀವು ಕೂಡ ಪ್ರಕೃತಿಯನ್ನು ಪ್ರೀತಿಸುವವರಾಗಿದ್ದರೆ ನಿಮ್ಮ ಮನೆಯಲ್ಲೂ ಒಂದು ಸುಂದರ ಕಮಲ ಅಥವಾ ವಾಟರ್ ಲಿಲಿಯನ್ನು ಬೆಳೆಸಬೇಕು ಎನ್ನುವ ಆಸೆ ಇದ್ದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬನ್ನಿ, ಪುತ್ತೂರಿನ ಪುಷ್ಪಗಿರಿ ನರ್ಸರಿಯ ಮಾಲಕರಾಗಿರುವಂತಹ ಪುಷ್ಪಲತಾ ಅವರನ್ನು ಒಮ್ಮೆ ಮಾತನಾಡಿಸಿ ಅವರಿಂದ ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕೋಣ. ನಮಸ್ಕಾರ ಮ್ಯಾಮ್. ನಮಸ್ತೆ. ಬಹಳ ಖುಷಿಯ ವಿಚಾರ ಏನು ಅಂತ ಹೇಳಿದರೆ, ನಾವು ಪುಷ್ಪಗಿರಿ ನರ್ಸರಿಗೆ ಬಂದಿದ್ದೇವೆ. ಪುಷ್ಪಗಿರಿ ನರ್ಸರಿ ಅಂತ ಹೇಳುವಂಥದ್ದು ಕರ್ನಾಟಕದಾದ್ಯಂತ ಹೆಚ್ಚು ಮನೆ ಮಾತಾಗಿದೆ. ಅಷ್ಟೇ ಅಲ್ಲ, ದೇಶಾದ್ಯಂತ ನೀವು ಗಿಡಗಳನ್ನು ಮಾರ್ತಾ ಇದ್ದೀರಾ. ಇದು ಒಂದು ಲೇಡಿಯಿಂದ ಸಾಧ್ಯವಾಗಿರುವಂತಹ ಒಂದು ನರ್ಸರಿ. ಸೊ ಪುಷ್ಪಗಿರಿ ನರ್ಸರಿಯ ಒಂದು ಹಿನ್ನೆಲೆಯ ಬಗ್ಗೆ ಹೇಳಬೇಕಾದ್ರೆ, ಇದು ಹೇಗೆ ಹುಟ್ಟಿಕೊಳ್ತು ನಿಮ್ಮ ಮನಸ್ಸಲ್ಲಿ ಈ ಒಂದು ರೀತಿಯಲ್ಲಿ ನರ್ಸರಿ ಮಾಡ್ಬೋದು ಅಂತ ಹೇಳ್ಬೋದಾ? ನರ್ಸರಿ ಅಂತ ಹೇಳಿದರೆ ಈಗ ಎಲ್ಲ ಕಡೆಯಲ್ಲೂ ನರ್ಸರಿ ಇದೆ. ಬಟ್ ಲೋಟಸ್ಸಿಗೆ ಅಂಥೇಳಿ ಎಲ್ಲ ವೆರೈಟಿಗಳು ನಮಗೆ ಲೋಟಸ್ ವೆರೈಟಿಗಳು ಸಿಗೋದಿಲ್ಲ. ನಾರ್ಮಲ್ ಆಗಿರುವಂಥ ಸೀಡ್ಲಿಂಗ್ ವೆರೈಟಿಗಳು ಇಂಥವೆಲ್ಲ ಸಿಗ್ತದೆ. ಹೀಗೆ ನೋಡುವಾಗ ನನಗೊಂದು ಆಸೆ ಆಯಿತು. ನೋಡಬೇಕಾದ್ರೆ ಈಗ ನಮ್ಮ ಮೀಡಿಯಾದಲ್ಲೆಲ್ಲ ಬರ್ತದಲ್ಲ, ಈಗ ಹೊಸ ವೆರೈಟಿಗಳು ಬರ್ತಾಯಿದೆ, ಮಾರ್ಕೆಟಿಗೆ ಬರ್ತಾಯಿದೆ. ಆದರೆ ನಮಗೆ ನರ್ಸರಿಯಲ್ಲಿ ಸಿಗ್ತಾ ಇಲ್ಲ. ಅಂಥದ್ದನ್ನು ಯಾಕೆ ಬೆಳೆಸಬಾರ್ದು ಅಂದರೆ, ನನಗೆ ಹೂವಿನ ಗಿಡದ ಸ್ವಲ್ಪ ಕ್ರೇಜಿ ಇದ್ದ ಕಾರಣ ಒಂದು ಹಾಬಿಯಾಗಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಮನೆ ಅಂಗಳದಲ್ಲಿ ಸ್ವಲ್ಪ 1-2-3 ನಮ್ಮ ನಾರ್ಮಲ್ ವೆರೈಟಿಗಳನ್ನು ಸ್ಟಾರ್ಟ್ ಮಾಡಿದೆ. ನಂತರ ಲೋಟಸ್ ಎಲ್ಲ ಸೀಡ್ಸ್ ಸಿಗ್ತದಂತ ಆಯಿತು. ಸೀಡ್ಸ್ ಎಲ್ಲ ಟ್ರೈ ಮಾಡಿದೆ, ಬಟ್ ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಪುನಃ ನೋಡಬೇಕಾದ್ರೆ ಮತ್ತೆ ಟ್ಯೂಬರ್ ಸಿಗ್ತದೆ ಅಂತ ಆಯಿತು ಲೋಟಸ್ ಇದ್ದು. ಆದರೆ ತುಂಬ ಕಾಸ್ಟ್ಲಿ ಇತ್ತು. ನಾವು ಸ್ಟಾರ್ಟಿಂಗ್ ಟೈಮಲ್ಲಿ ನನಗೆ ಒಂದು 5-6 ವರ್ಷ ಕಳೀತು ನಾನು ಸ್ಟಾರ್ಟ್ ಮಾಡಿ. ಆ ಟೈಮಲ್ಲೆಲ್ಲ ನಮಗೆ ಒಂದು ಟ್ಯೂಬರಿಗೆ 2,000-3,000 ಆ ಥರದ್ದೆಲ್ಲ ಇತ್ತು. ಅದು ಸಹ ನನಗೆ ಸೀಡ್ಸಲ್ಲಿ ಬರ್ತದೆ ಅಂತ ತುಂಬ ಟ್ರೈ ಮಾಡಿದೆಲ್ಲ, ಬಂದಿಲ್ಲ. ಮತ್ತು ಹೇಗೋ ಆಗಿ ಮತ್ತೆ ಶರಣಾದೆ ಟ್ಯೂಬರಿಗೆ ನಾನು ಬೈ ಮಾಡಿದೆ. ಮತ್ತು ಅದರಿಂದ ರಿಸಲ್ಟ್ ನನಗೆ ಬಂತು. ಒಂದು 40-60 ಡೇಸಲ್ಲಿ ನನಗೆ ಬ್ಲೂಮ್ ಸಿಕ್ಕಿದೆ. ಒಂದು ಸಣ್ಣ ಟಬ್ಬಲ್ಲಿ ನಾನು ಸ್ಟಾರ್ಟ್ ಮಾಡಿ 1-2 ವೆರೈಟಿ ಹಾಗೆ ಕಲೆಕ್ಟ್ ಮಾಡಿ ಹೊಸ ವೆರೈಟಿಗಳನ್ನು ಕಲೆಕ್ಟ್ ಮಾಡ್ತಾ ಈಗ ಒಂದು 150-150ಕ್ಕಿಂತ ಹೆಚ್ಚಿನ ವೆರೈಟಿಗಳು ನಂತರ ಲೋಟಸ್ ಇದೆ. ಬಟ್ ಅದೇ ರೀತಿ ವಾಟರ್ ಲಿಲಿಯಲ್ಲಿ ತುಂಬ ಹೆಚ್ಚಿನ ವೆರೈಟಿಗಳಿದೆ. ಇದರಲ್ಲಿ ವೆರೈಟೀಸ್ ಅಂತ ಹೇಳಿದ್ರೆ ಬೇರೆ ಬೇರೆ ತಳಿಗಳು ತರ ಇರ್ತದೆ. ಈಗ ನಾವು ಬೇರೆ ಬೇರೆ ಪ್ರಭೇದದ ಗಿಡಗಳನ್ನ ತರ್ತೇವೆ. ಸೊ ಇಲ್ಲಿ ನೀವು ಅದನ್ನ ಹೇಗೆ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮ್ಗೆ? ಅಂದರೆ ಈಗ ತಾವರೆದಾದರೆ ನಾವು ಬೇರಿನಿಂದ ಸಂಗ್ರಹ ಮಾಡ್ತೇವೆ. ಬೇರು ಹೊಸ ವೆರೈಟಿಗಳು, ಬೇರುಗಳು. ಈಗ ಒಂದು ಟ್ಯೂಬರ್ ನಾವು ಬೈ ಮಾಡಿದರೆ ಆವಾಗ ತುಂಬ ಕಾಸ್ಟ್ ಇರ್ತದೆ. ಸೊ ಅದನ್ನು ಮಲ್ಟಿಪಲ್ ಮಾಡಿ ನಾನು ಈ ಹಂತಕ್ಕೆ ಬಂದಿದ್ದೇನೆ ಈಗ. ಅದೇ ರೀತಿ ವಾಟರ್ ಲಿಲ್ಲಿ ಕೂಡ ನಾವು ಬೈ ಮಾಡುವಾಗ ಟೈಮಲ್ಲಿ ಕೆಲವರು ನಮಗೆ ವಾಟರ್ ಲಿಲ್ಲಿ ಫ್ಲವರ್ ಇದ್ದ ಗಿಡಗಳನ್ನೇ ಕಳಿಸ್ತಾರೆ, ಕೆಲವರು ಏನಾದ್ರು ಟ್ಯೂಬರ್ ಕಳಿಸ್ತಾರೆ. ಫಸ್ಟಿಗೆ ನಾನು ಒಂದು ಟ್ಯೂಬರ್ ಟ್ರೈ ಮಾಡಿದ್ದು, ಕಾಸ್ಟ್ಲಿ ಟ್ಯೂಬರನ್ನು ಟ್ರೈ ಮಾಡಿದ್ದು, ಪೂವಡೋಲ್ ಅಂತ. ಅದು ತುಂಬ ಕಾಸ್ಟ್ ಇತ್ತು. ನನಗೆ ತುಂಬ ಖುಷಿ ಆಯಿತು. ಯೆಲ್ಲೋ ಕಲರ್ ಇದ್ದಲ್ವಾ, ಅಂದರೆ ಆ ವೆರೈಟಿ ಎಲ್ಲ ನಾವು ನೋಡಿರಲಿಲ್ಲ ಆ ಟೈಮಲ್ಲೆಲ್ಲ. ಈಗಾದರೆ ಹೆಚ್ಚಿನ ಇದರಲ್ಲಿ ಎಲ್ಲ ಬರ್ತದೆ, ಎಲ್ಲ ಮೀಡಿಯಾದಲ್ಲಿ ಎಲ್ಲದರಲ್ಲಿ ಕೂಡ, ಈಗ ಎಲ್ಲ ನರ್ಸರಿಯಲ್ಲಿ ಕೂಡ ಈಗ ಕೆಲವು ಕಡೆಯಲ್ಲಿ ಸಿಗ್ತದೆ.
ಸೊ ಆ ಟೈಮಲ್ಲಿ ಇದೆಲ್ಲ ಹೊಸ ಹೊಸ ವೆರೈಟಿಗಳು ಇರಲಿಲ್ಲ. ಆಗ ನನಗೆ ಖುಷಿ ಇದೆ ಅಂದರೆ ಟ್ಯೂಬರಿಂದ ಗಿಡ ಮಾಡಿ ಒಂದು ಸಣ್ಣ ಒಂದು ನೆಲ್ಲಿಕಾಯಿ ಎಷ್ಟು ದೊಡ್ಡ ಸೈಜಿನ ಟ್ಯೂಬರ್ ಸಿಗ್ತಿತ್ತು. ಅದರಿಂದ ಮಲ್ಟಿಪಲ್ ಮಾಡಿ 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 ಒಂದು 3-4 ಗಿಡ ಮಾಡಿದೆ. ಮತ್ತೆ ನಾನು ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡಿದೆ. ಹಾಗಾಗಿ ಬೇರೆ ಬೇರೆ ಅದೇ ರೀತಿ ಕಲರ್ ಅಂತ ಹೇಳಿದೆ, ಅದೇ ರೀತಿ ಬೇರೆ ಬೇರೆ ಕಲರ್ನ ಟ್ಯೂಬರ್ನು ಗಿಡಗಳನ್ನು ಪರ್ಚೇಸ್ ಮಾಡಿ ನಾನು ಈ ಮಟ್ಟಕ್ಕೆ ಈಗ ಈ ವೆರೈಟಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ನಮ್ಗೆ ಈಗ ದೊಡ್ಡ ದೊಡ್ಡ ನರ್ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಕೂಡ ಸಿಟಿಯಲ್ಲಿ ಇರುವವರಿಗೆ ತುಂಬಾ ಗಿಡಗಳನ್ನ ನಡ್ಲಿಕ್ಕೆ ಆಗುದಿಲ್ಲ. ಒಂದೆರಡು ಪಾಟ್ಗಳಲ್ಲಿ ಈ ತಾವರೆ ಗಿಡಗಳನ್ನ ಅಥವಾ ಲಿಲಿಯನ್ನ ನಾವು ನೆಟ್ಟು ಚಂದವನ್ನ ನೋಡುವುದಾದ್ರೆ ಅವರಿಗೆ ಯಾವ ರೀತಿಯಲ್ಲಿ ಸಜೆಸ್ಟ್ ಮಾಡ್ತೀರಾ? ಈಗ ನಮಗೆ 1-2 ಹೀಗೆ ನಾವು ಕಲೆಕ್ಟ್ ಮಾಡೋರಿಗೆ ವಾಟರ್ ಲಿಲ್ಲಿಯೇ ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ವಾಟರ್ ಲಿಲ್ಲಿಗೆ ಕಡಿಮೆ ಜಾಗ ಸಾಕಾಗ್ತದೆ. ಅದು ಒಂದು ಫ್ಲವರು 3 ದಿನ ಇರ್ತದೆ, 4ನೇ ದಿನಕ್ಕೆ ಇನ್ನೊಂದು ಫ್ಲವರ್ ಬರ್ತದೆ. ನಾವು ಫರ್ಟಿಲೈಸರ್ ಮತ್ತು ಟಬ್ಬಿನ ಸೈಜು ಹೇಗೆ ಕೊಡ್ತೇವೆ ಆ ರೀತಿ ಫ್ಲವರ್ ನಮಗೆ ಕೊಡ್ತಾ ಇರ್ತದೆ. ಮತ್ತು ಲೋಟಸ್ ಆದರೆ ಜಾಗ ಜಾಸ್ತಿ ಬೇಕಾಗ್ತದೆ. ಮೇಯ್ನಾಗಿ ಸಣ್ಣ ಟಬ್ಬಲ್ಲಿ ಬೆಳಿಬೋದು, ಆಶೆಗೆ ಅಂತ ಬೆಳಿಬೋದು. ಆದರೆ ನಾವು ಎಷ್ಟು ಜಾಗ ಕೊಡ್ತೇವೆ ಅದರ ಮೇಲೆ ಡಿಪೆಂಡ್, ಫ್ಲವರು ಮತ್ತು ಸೈಜು ಎಲ್ಲ ಅದರ ಮೇಲೆ ಡಿಪೆಂಡ್ ಇರ್ತದೆ. ಸೊ ಈಗ ಸ್ವಲ್ಪ ಸಣ್ಣ ಪುಟ್ಟ ಜಾಗ ಇರುವಂಥವರಿಗೆ ವಾಟರ್ ಲಿಲ್ಲಿಯೇ ಬೆಸ್ಟ್ ಅಂತ ಹೇಳಿದೆ. ಯಾಕಂದರೆ ಒಂದು ದೊಡ್ಡ ಪಾಂಡ್ ಉಂಟು, ಆ ಪಾಂಡಲ್ಲಿ ನಮಗೆ ಮಾಡಬೇಕಂತಿದ್ರೆ ಡೈರೆಕ್ಟ್ ನಾವು ಮಣ್ಣು ಮತ್ತು ಮೀಡಿಯಾ ಇದು ಗೊಬ್ಬರ ಅದೆಲ್ಲ ಹಾಕಿ ಒಂದೇ ಪಾಂಡಲ್ಲಿ ನಾವು ನಾಟಿ ಮಾಡಬಾರ್ದು. ಆದಷ್ಟು ನಾವು ಪಾಟ್ ಮೆಥಡಲ್ಲಿ ಇಟ್ಟರೆ ಒಳ್ಳೆಯದು. ಯಾಕಂದರೆ ಆವಾಗ ನಮಗೆ ಕಲರ್ಫುಲ್ಲಾಗಿ ಇರ್ತದೆ ಮತ್ತು ಮೇಂಟೈನ್ ಕೂಡ ನಮಗೆ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಈಗ ಗಿಡಗಳಿಗೆ ಕೆಲವರಿಗೆ ಮೀನು ಹಾಕಬೇಕಂತ ಆಸೆ ಇರ್ತದೆ, ಆಗ ಗಿಡಗಳಿಗೆ ಡ್ಯಾಮೇಜ್ ಆಗ್ತದೆ. ಎಂತಂದರೆ ಬಸವನ ಹುಳದ ಸಮಸ್ಯೆ ಬರ್ತದೆ ಮತ್ತು ಕಂಬಳಿ ಹುಳದ್ದು ನಾನಾ ಥರದ ರೋಗಗಳೆಲ್ಲ ಬರ್ತದೆ. ಆಗ ಆ ಪಾಟನ್ನು ಮಾತ್ರ ತೆಗೆದು ನಮಗೆ ಕ್ಲೀನ್ ಮಾಡಿ ಮೇಂಟೈನ್ ಮಾಡಿ ಪುನಃ ಸೆಟ್ ಮಾಡಲಿಕ್ಕೆ ಆಗ್ತದೆ. ಸೊ ಮಣ್ಣು ನಾವು ಟ್ಯಾಂಕಿಗೆ ಡೈರೆಕ್ಟ್ ಮಣ್ಣು ಹಾಕಿ ಒಂದೊಂದು ಗಿಡ ಹಾಕಿಟ್ರೆ ಕೆಲವು ಗಿಡಗಳೆಲ್ಲ ಫಾಸ್ಟಾಗಿ ಗ್ರೋತ್ ಆಗ್ತದೆ, ಕೆಲವು ಸ್ಲೋ ಆಗಿ ಗ್ರೋತ್ ಆಗ್ತದೆ. ಏನಾಗುತ್ತೆ ಅಂದರೆ ಈ ಫಾಸ್ಟಾಗಿ ಗ್ರೋತ್ ಆಗೋದು ಸ್ಲೋ ಆಗಿ ಗ್ರೋತ್ ಆಗೋದನ್ನು ಬೆಳಿಲಿಕ್ಕೆ ಬಿಡೋದಿಲ್ಲ, ಅಲ್ಲಿಗೆ ಹಿಸ್ಕಿ ಬಿಡ್ತದೆ. ಆವಾಗ ಬೆಳವಣಿಗೆ ಕುಂಠಿತವಾಗ್ತದೆ ಮತ್ತು ಕೆಲವು ಗ್ರೋತ್ ಆಗೋದಿಲ್ಲ, ಇಂಥ ಸಮಸ್ಯೆಗಳು. ಮತ್ತು ನಮಗೆ ಮೇಯ್ನ್ ಆಗಿರೋದು ನಮಗೆ ಮೇಂಟೈನ್ಸ್ ಮಾಡಲಿಕ್ಕೆ. ಈಗ ಗಿಡಗಳು ಹೋಯ್ತು ಅದಾಯ್ತು ಅಂದರೆ ಫುಲ್ ಮಣ್ಣು ಚೇಂಜ್ ಮಾಡಿ ನಾವು ಪುನಃ ಗಿಡ ಸೆಟ್ ಮಾಡೋಷ್ಟರಲ್ಲಿ ಸಾಕಾಗ್ತದೆ. ಆಗ ಲೇಬರ್ಸನ್ನು ಡಿಪೆಂಡ್ ಆಗಿತ್ತು. ಇದಾದರೆ ನಾವೇ ಮನೆಯಲ್ಲಿ 1-2 ಜನ ಇದ್ದರೆ ನಾವೇ ಸಹ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಮ್ಯಾಮ್, ನೀವೀಗ ಹೇಳಿದ್ರಿ ಈ ಬಸವನ ಹುಳುವಿನ ಸಮಸ್ಯೆ ಬರ್ತದೆ, ಕಂಬಳಿ ಹುಳದ ಸಮಸ್ಯೆ ಬರ್ತದೆ, ಅದಕ್ಕೆ ಏನು ಪರಿಹಾರ ಇದೆ ಅಂತ ಹೇಳಿ ಕ್ವಿಕ್ ಆಗಿ ಹೇಳ್ಬೋದಾ? ಮೀನು ಹಾಕಿದರೆ ನಮಗೆ ಈ ಆರ್ಗ್ಯಾನಿಕಲ್ಲಿ ಏನಾದರೂ ಮಾಡ್ಬೋದೇ ಹೊರತು ಕೆಮಿಕಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಮೀನು ಹಾಕೋದಿಲ್ಲ, ಕೆಮಿಕಲಿಗೆ ಹೋಗ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಗಿಡ ಇಂಪಾರ್ಟೆಂಟ್. ಮೀನನ್ನು ಮಾಡ್ಬೋದು, ಬೇಕಾದ 1-2-3 ಗಿಡ ಇದಕ್ಕೆ ಹಾಕಿದ್ದೇನೆ, ದೊಡ್ಡ ದೊಡ್ಡ ಪಾಂಡಿಗೆ ಹಾಕಿದ್ದೇನೆ. ಸೊ ಸಣ್ಣ ಪುಟ್ಟ ಗಿಡಗಳಿಗೆ, ಯಾಕಂದರೆ ಮತ್ತೆ ಬಿಸಿಲಲ್ಲಿ ನೀರು ಬಿಸಿಯಾಗುವ ಕಾರಣ ಮೀನುಗಳು ಕೂಡ ಸಾಯ್ತದೆ, ಕೊಕ್ಕರಿಗಳು ಮೀನನ್ನು ಖಾಲಿ ಮಾಡ್ತದೆ. ಆಗ ನಮಗೆ ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಸೂಪರ್ ಕಿಲ್ಲರ್ ಅಂತ ಸಿಗ್ತದೆ, ಅದನ್ನು 1 ಡ್ರಾಪ್ ಹಾಕ್ತೇನೆ. ಎಲೆಗಳಿಗೆ ತಾಗಬಾರ್ದು, ಫುಲ್ ಕದಡಿಸಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟಲ್ಲಿ ಎಲ್ಲ ಬಸವನ ಹುಳೆಲ್ಲ ಸಾಯ್ತದೆ. ಅಂದ್ರೆ ಎಲೆಗಳಿಗೆ ತಾಗದ ಹಾಗೆ ನಾವು ಆ ನೀರಿಗೆ ಹಾಕ್ಬೇಕಾಗ್ತದೆ. ಸ್ವಲ್ಪ ನೀರನ್ನು ಕಮ್ಮಿ ಮಾಡಿ, ನೀರನ್ನು ಕಮ್ಮಿ ಮಾಡೋದು ಅವಶ್ಯಕತೆ ಇಲ್ಲ. ಎಲೆಯನ್ನು ಸ್ವಲ್ಪ ಸರಿಸಿ, ಅಂದ್ರೆ ಅದಕ್ಕೆ ಬೀಳದಾಗೆ ಸ್ವಲ್ಪ ಮೆಲ್ಲಕ್ಕೆ ನೀರಿಗೆ ಬಿದ್ದು ಒಂದು ಕೋಲಲ್ಲಿ ಏನಾದ್ರೂ ಹಾಗೆ ಸ್ಪ್ರೆಡ್ ಮಾಡಿ ಬಿಟ್ರೆ ಎಲೆನೆಲ್ಲ ಅದಕ್ಕೆ ಅದ್ದಬೇಕು. ಆವಾಗ ಅದರಲ್ಲಿದ್ದ ಇದರದ್ದು ಸ್ನೇಹಿಲಿದ್ದು ಮೊಟ್ಟೆ ಎಲ್ಲ ಇರ್ತದೆ, ಜೆಲ್ಲಿನ ತರ ಇರ್ತದೆ, ಅದು ತುಂಬಾ ಮರಿ ಆಗ್ತದೆ, ಅದೆಲ್ಲ ಕಂಟ್ರೋಲಿಗೆ ಬರ್ತದೆ. ಸೊ ಎವ್ರಿ 15 days 20 daysಗೆ ಒಂದ್ಸಲ, 1 monthಗೆ ಒಂದ್ಸಲ ಇದು ಮಾಡಿದ್ರೆ ಸಾಕು. ಹಾಗೆ ಮ್ಯಾಮ್, ಈ ಗಿಡ ಒಳ್ಳೆ ರೀತಿಯಲ್ಲಿ ಬರಬೇಕಾದ್ರೆ ನಾವು ಯೂಶ್ವಲಿ ನಾವು ಅದಕ್ಕೆ ಏನಾದರೂ ಗೊಬ್ಬರ ಹಾಕಬೇಕು ಅಂತ ಇರ್ತೇವೆ. ಬೇಸಿಕಲಿ ನಾವು ಅದನ್ನ ಗೊಬ್ಬರ ಹಾಕಿಯೇ ರೆಡಿ ಮಾಡಿ ಇರುವಂಥದ್ದು. ಸೊ ಇಲ್ಲಿ ಈಗ ಒಮ್ಮೆ ಗಿಡ ಒಳ್ಳೆದ ರೀತಿಯಲ್ಲಿ ಬಂದ ನಂತರ ನಾವು ಅದಕ್ಕೆ ಯಾವ ರೀತಿಯ ಫುಡ್ಡನ್ನು ಕೊಡಬೇಕಾಗ್ತದೆ? ಈಗ ನಾವು ನಾಟಿ ಮಾಡಿ 1.5 ತಿಂಗಳು ನಂತರ ನಮಗೆ ಫರ್ಟಿಲೈಸರ್ ಹಾಕ್ಲಿಕ್ಕೆ ಇರೋದು. ಆ ಟೈಮಲ್ಲಿ ಅದರಲ್ಲಿದ್ದ ಫರ್ಟಿಲೈಸರ್ನ ಅದು ಸಕ್ ಮಾಡಿರ್ತದೆ, ಅದಕ್ಕೆ ಬೇಕಾದ ಅದನ್ನು ತಕೊಂಡಿರ್ತದೆ. ಮತ್ತೆಗಾಗೂ ಅದು ಸಾಕಾಗುದಿಲ್ಲ. ಆಗ ನಮಗೆ ಫರ್ಟಿಲೈಸರ್ನ ಅವಶ್ಯಕತೆ ಇದೆ. ಒಂದು 15 ದಿನಕ್ಕೊಂದ್ಸಲ ನಾವು ಫರ್ಟಿಲೈಸರ್ ಹಾಕ್ಬೇಕು. NPK ಹಾಕ್ಬೋದು, ಅದೇ ರೀತಿ DAPನೂ ಹಾಕ್ಬೋದು, ಅಥವಾ ಫರ್ಟಿಲೈಸರ್ ಟ್ಯಾಬ್ಲೆಟ್ ಸಿಗ್ತದೆ ಈಗ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಯಾವ್ದಾದ್ರೂ ಸಹ ಹಾಗೆ ಟ್ಯಾಬ್ಲೆಟ್ ಅನ್ನೋದು ಡೈರೆಕ್ಟ್ ಮಣ್ಣಿನ ಒಳಗಡೆ ಡಿಪ್ ಮಾಡ್ಬೋದು. ಮತ್ತೆ ಇದು ಇಂಥ ಬೇರೆ ಕೆಮಿಕಲ್ ಫರ್ಟಿಲೈಸರ್ ಇದೆಲ್ಲ, NPK ಆಗಲಿ DAP ಆಗಲಿ, ಅದನ್ನು ಡೈರೆಕ್ಟ್ ಹಾಕಬಾರ್ದು. ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಅದನ್ನು ಮಣ್ಣಿನ ಒಳಗಡೆ ತುರುಕಿ ಬಿಡಬೇಕು. ವಾಟರ್ ಲಿಲ್ಲಿ ಪಾಟಿಗೆ ಆದರೆ ಟಬ್ಬಿನ ಸೈಡ್ಗೆ ಹಾಕಿ, ಲೋಟಸ್ ಪಾಟಿಗೆ ಆದರೆ ಟಬ್ಬಿನ ಮಧ್ಯಭಾಗಕ್ಕೆ ಅಷ್ಟೇ. ಅಂದ್ರೆ ಎವ್ರಿ 15 ಡೇಸ್ಗೆ ನಾವು ಈ ಗೊಬ್ಬರಗಳನ್ನ ಹಾಕ್ತಾ ಇರಬೇಕಾಗ್ತದೆ. ಫರ್ಟಿಲೈಸರ್ ತರ ನಾವು ಅದನ್ನ ಕೊಡ್ಲೇಬೇಕಾಗ್ತದೆ. ಅದರಿಂದ ಗಿಡ ಒಳ್ಳೆ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ. ವಾಟರ್ ಲಿಲಿಯಲ್ಲಿ ತುಂಬಾ ಪ್ರಭೇದಗಳಿದೆ. ವಾಟರ್ ಲಿಲಿ ಅಂತ ಹೇಳಿದ್ರೆ ಎಲ್ಲಾನು ವಾಟರ್ ಲಿಲಿ ಹೌದು, ಅದರಲ್ಲಿ ಕೂಡ ಕಡಿಮೆ ಹೂ ಬರುವಂತದ್ದಿದೆ, ಹೆಚ್ಚಿಗೆ ನಮಗೆ ದಿನಾ ಹೂ ಬರುವಂತದ್ದಿದೆ, ಮತ್ತೆ ಆಸ್ಟ್ರಿಯನ್ ವೆರೈಟಿ ಅಂತ ಇದೆ. ಅವುಗಳಿಗೆ ಸ್ವಲ್ಪ ಡೆಪ್ತ್ ಜಾಸ್ತಿ ಬೇಕಾಗ್ತದೆ. ನೋಡಿ, ಈ ತರದ್ದು
ಎಲೆ ಹೋಗುವಂಥದ್ದು. ಇದು ಆಸ್ಟ್ರಿಯನ್ ವೆರೈಟಿ ಅಂತ ಹೇಳ್ತಾರೆ. ಇದರಲ್ಲಿ ತುಂಬಾ ವೆರೈಟಿಗಳಿದೆ. ಇವುಗಳು ನೋಡಿ ಕಲರ್ ಚೇಂಜ್ ಆಗೋದು ನೋಡಿ. ಇದು ಫಸ್ಟ್ ಡೇ ಪರ್ಪಲ್ ಇರ್ತದೆ, ಡಾರ್ಕ್ ಪರ್ಪಲ್ ಇರ್ತದೆ. ಈಗ ಹಾಳಾಗಿ ಮಳೆ ಅಲ್ವಾ, ಮಳೆಯಿಂದಾಗಿ ಸ್ವಲ್ಪ ಹಾಳಾಗಿದೆ. ಮತ್ತೆ ಪಿಂಕ್ ಶೇಡ್ ಆಗ್ತದೆ. ಇದರಲ್ಲಿ ತುಂಬಾ ಶೇಡ್ಗಳು ಬರ್ತದೆ. ಈ ತರ ಇದಕ್ಕೆ ಈ ತರ ಸ್ವಲ್ಪ ಡೆಪ್ತ್ ಜಾಸ್ತಿ ಬೇಕು. ವಾಟರ್ ಲಿಲ್ಲಿಗಾದ್ರೆ ಇದು ನೋಡಿ, ನಾನೀಗ ಪಾಟ್ ಮೆಥಡ್ ಅಲ್ಲಿ ಇಟ್ಟಿದ್ದೇನೆ ನೋಡಿ. ಸಣ್ಣ ಪಾಟ್ ಅಲ್ಲಿ ಹಾಕಿ ಈ ತರ ಪಾಟ್ ಅಲ್ಲಿ ಇಟ್ಟಿದ್ದೇನೆ ನೋಡಿ. ಈ ತರದ ಜಾಗ ಇಲ್ಲದವರಿಗೆ ಕೂಡ ಇದು ಇಲ್ಲದವರಿಗೆ ಈ ತರದ ಮೆಶ್ ಇದು ಮಾಡಿ ಅಜೋಲಾ ಬೆಡ್ ಅಂತ ಸಿಗ್ತದೆ, ಅದ್ರಲ್ಲಿ ನೀರ್ ಫಿಲ್ ಮಾಡಿ ಈ ತರ ಮಾಡಬಹುದು. ಆಮೇಲೆ ಹಾಡಿ ವೆರೈಟಿ ಅಂತ ಇದೆ. ನೋಡಿದ್ರ ವೀಕ್ಷಕರೇ, ಇದರಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೆಲ್ಲ ವೆರೈಟೀಸ್ಗಳಿವೆ. ನೋಡ್ತಾ ಹೋದರೆ ತಲೆನೇ ಹಾಳಾಗ್ತದೆ. ಯಾಕೆಂದರೆ ಕೆಲವಷ್ಟು ಹೆಸರುಗಳನ್ನು ನೆನಪಿಟ್ಕೊಳ್ಳೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇವರದನ್ನು ಎಷ್ಟು ಚಂದವಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಇದರ ಬಗ್ಗೆ ಎಷ್ಟು ಒಳ್ಳೆಯ ಇನ್ಫಾರ್ಮೇಷನನ್ನು ನಮಗೆ ಕೊಡ್ತಿದ್ದಾರೆ ನೋಡಿ. ಆ್ಯಂಡ್ ಅದರಲ್ಲೂ ಕೂಡ ಲೋಟಸ್ ಮತ್ತು ವಾಟರ್ ಲಿಲ್ಲಿಗೆ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅಂತ ಹೇಳೋದನ್ನು ಇಲ್ಲಿ ಬಂದೇ ನಾನು ಹೆಚ್ಚಾಗಿ ಕಲ್ತದ್ದು ನೋಡಿ. ಇದೆಲ್ಲ ಹಾಡಿ ವೆರೈಟಿಗಳು. ಈ ಹಾಡಿ ವೆರೈಟಿಗಳದ್ದು ನೋಡಿ, ಈ ತರದ ಗಟ್ಟಿ ಎಲೆ. ಇದು ಟ್ರಾಪಿಕಲ್ ಅಲ್ಲ, ಹಾಡಿ ವೆರೈಟಿ ಅಂತ ಹೇಳ್ತಾರೆ. ಇದರಲ್ಲಿ ಸಹ ತುಂಬಾ ಕಲರ್ಸ್ ಇದೆ. ಅದೇ ತುಂಬಾ ಚಂದ ಮಾತ್ರ ಹಾಡಿ ವೆರೈಟಿಗಳು, ನೋಡ್ಲಿಕ್ಕೆ ತುಂಬಾ ಚಂದ. ಹೂ ಬಿಡುದು ಮಾತ್ರ ಕಡಿಮೆ. ಚಳಿ ಪ್ರದೇಶದಲ್ಲಿ ಅಂತೂ ತುಂಬಾ ಚೆನ್ನಾಗಿ ಬಿಡ್ತದೆ. ಇದನ್ನು ಕೂಡ ಹಾಗೆ ಇದರದ್ದು ರೈಸಿಮ್ ಸಿಗುದು, ಹಂಗಂದ್ರೆ ಒಂಥರ ಗೆಣಸಿನ ಗೆಡ್ಡೆ ತರ ಬರ್ತದೆ. ಅದನ್ನ ನಾವು ಪಾಟಿನ ಸೈಡ್ಗೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ಲ, ಟಬ್ಬಿನ ಸೈಡ್ಗೆ ನಾನು ನೆಟ್ಟಿದ್ದೇನೆ. ನಾಟಿ ಮಾಡಿದ ಕಾರಣ ಇದು ಸಬ್ಬಿನ ಸೈಡ್ ಅಲ್ಲಿ ಹೀಗೆ ಹೋಗ್ತಾ ಇದೆ ನೋಡಿ. ಇದನ್ನು ಮಧ್ಯಕ್ಕೆ ಹಾಕಬಾರ್ದು. ಇದು ಹೀಗೆ ಟಬ್ಬಲ್ಲಿ ಸೈಡ್ಗೆ ಹಾಕಿದ ಕಾರಣ ಇಲ್ಲಿ ಹೀಗೆ ನೋಡಿ, ಇದು ಈಚೆಯಿಂದ ಬಂದಿದೆ ನೋಡಿ. ಇಲ್ಲಿ ಈಗ ನೋಡಿ ಮೊಗ್ಗು ಬಿಟ್ಟಿದೆ ಕೊಳಿ. ಇದು ಪ್ರೆಷರ್ ಇಂದ ಬರ್ತದೆ. ಇದು ಅಂದ್ರೆ ಒಂದಕ್ಕೆ ಡೈರೆಕ್ಟ್ ಹಾಗೆ ಹಾಕಿದ್ರೆ ಅದರದ್ದು ಬೇರುಗಳು ಮಾತ್ರ ಸ್ಪ್ರೆಡ್ ಹಾಕೊಂಡು ಹೋಗ್ತದೆ ಹೊರತು ಹೂ ಬಿಡೋದಿಲ್ಲ. ಟಬ್ಬಿನ ಸೈಡ್ಗೆ ಹಾಕಿದ ಕಾರಣ ಅದು ಮುಂದೆ ಹೋಗುವಾಗ ಅದಕ್ಕೆ ಅಡೆತಡೆ ಆಗ್ತದೆ. ಆ ತಡೆ ಆಗುವಾಗ ನನಗೆ ಹೂ ಕೊಡುವಂತ ಮನಸ್ಸು ಬರ್ತದೆ, ಆಗ ಹೂ ಕೊಡ್ತದೆ. ಮತ್ತೆ ಫರ್ಟಿಲೈಸರ್ ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿನೇ, ನಮ್ಮ ಈ ನಾರ್ಮಲ್ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೇರಿಂಗ್ ಬೇಕಾಗ್ತದೆ. ಅದೇ ರೀತಿ ಇನ್ನೊಂದು ಹಾಡಿ ಮತ್ತೆ ಟ್ರಾಪಿಕಲ್ ಮಿಕ್ಸ್ ಆದದ್ದು ನೋಡಿ, ಇದು HXT ಅಂತ ಹೇಳ್ತಾರೆ. ಇದರದ್ದು ಎಲೆ ಸ್ವಲ್ಪ ನೋಡಿ, ಆಚೆ ಟ್ರಾಪಿಕಲ್ ಅಲ್ಲ, ಈಚೆ ಹಾಡಿ ಎಲೆ. ಇದು ನೋಡಿ, ಇದು ಹಾಡಿ ಎಲೆ, ಇದು HXT ಎಲೆ, ಅದು ಟ್ರಾಪಿಕಲ್ ಎಲೆ. ನೋಡಿ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತದೆ. ಹೌದು ನೋಡಿ ಇಲ್ಲಿದೆ. ಇದರಲ್ಲಿ ಸಹ ಹಾಗೆ, ಇದರಲ್ಲಿ ಹೂವು ಸಾಧಾರಣ ಮೀಡಿಯಂ ಸೈಜ್ ಅಲ್ಲಿ, ಅದು ಫ್ಲವರ್ ಜಾಸ್ತಿ ಅಲ್ಲ, ಮೀಡಿಯಂ ಆಗಿ ಬರ್ತದೆ. ಇದ್ರದ್ದು ಫ್ಲವರ್ ಕೂಡ ತುಂಬಾ ಚೆನ್ನಾಗಿದೆ. ಹೀಗೆ 4 ವೆರೈಟಿಗಳು ಉಂಟು ಈಗ. ಹಾಡಿ, ಟ್ರಾಪಿಕಲ್, ಮತ್ತೆ HXT, ಆಮೇಲೆ ಮತ್ತೆ ಆಸ್ಟ್ರಿಯನ್ ವೆರೈಟಿ ಹಾಗೆ. ಮ್ಯಾಮ್, ಹಾಗೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು ನನಗೆ. ಎಲ್ಲ ಈ ಒಂದು ಕೃಷಿಯನ್ನ ಮಾಡ್ಲಿಕ್ಕೆ ಇಷ್ಟಪಡುವವರ ಮನಸ್ಸಲ್ಲಿ ಏನು ಉಂಟು ಹೇಳಿದ್ರೆ, ಈ ಲೋಟಸ್ನ ಗಿಡದಲ್ಲಿ ಒಂದು ಬೀಜ ಬಿಡ್ತದೆ. ಸೊ ಆ ಬೀಜಗಳನ್ನ ಸಂಗ್ರಹಿಸಿಯೇ ನಾವು ಗಿಡ ಮಾಡ್ತೇವೆ, ನಮ್ಗೆ ಅದು ತುಂಬಾ ಈಸಿ ಆಗ್ತದೆ, ಅದರಿಂದ ಒಳ್ಳೆ ಗಿಡ ಬರ್ತದೆ ಅಂತ ಹೇಳುವವರಿದ್ದಾರೆ. ಅಂಡ್ ಇನ್ನು ಕೆಲವರು ಹೇಳ್ತಾರೆ ಬೀಜದಿಂದ ಗಿಡ ಹಾಕಿ 1 ವರ್ಷ ಆಯ್ತು, 1.5 ವರ್ಷ ಆಯ್ತು, ಹೂ ಮಾತ್ರ ಕೊಡ್ತಾ ಇಲ್ಲ ಅಂತ. ಸೊ ಇದಕ್ಕೇನಾದ್ರೂ ಒಂದು ಕಾರಣ ಇದೆಯಾ? ಈಗ ಬೀಜ ನಾವು ತರಿಸಿ ನಾವು ಗಿಡ ಮಾಡೋದು ಈಗ ಆನ್ಲೈನ್ ಅಲ್ಲಿ, ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಬರ್ತದೆ. ಅವರು ನಮ್ಮನ್ನು ಏಮರಿಸಿ ಬಿಡ್ತಾರೆ, ಯಾಕಂದ್ರೆ ಇದ್ರಲ್ಲಿ ಚೆನ್ನಾಗಿ ಹೂ ಬರ್ತದೆ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಅದು ಫೇಕ್, ಅದು ಅಂದ್ರೆ ನಂಬಬೇಡಿ. ನಾವು ಬೀಜ ಹಾಕಿ ಸ್ಕ್ರಾಪ್ ಮಾಡಿ ಅದನ್ನು ಗಿಡ ಬರ್ಸಿದಾಗ ನೀರಲ್ಲಿ ಹಾಕಿಡ್ಬೇಕು 1 ವಾರ. ಹಾಗೆ ಎಲೆ ಎಲ್ಲ ಬರ್ತದೆ. ಫಸ್ಟ್ಗೆ ಸ್ಟಾರ್ಟಿಂಗ್ ಬರೋದು ಎಲೆ ಬರ್ತದೆ, ಬೇರು ಆಮೇಲೆ ಹುಟ್ಟಿಕೊಳ್ಳುದು. ಆ ಕೆಲವೊಂದೊಂದ್ಸಲ ಬಂದ್ರೆ ಬಂತು, ಬೈ ಚಾನ್ಸ್ ಅಲ್ಲಿ ಎಲೆ ಬಂದು ಬೇರು ಸರಿಯಾಗಿ ನಾವು ನಾಟಿದ ಟೈಮಲ್ಲಿ ಮಾಡಿದ್ರೆ ಬಂತು. ಬಟ್ ಅದು ನಮಗೆ ಹೂ ಕೊಡೋದಿಲ್ಲ. ಎಲೆಗಳು ತುಂಬಾ ಬರ್ತದೆ, ಹೂ ಬರೋದಿಲ್ಲ. ಅದರ ಬದಲಿಗೆ ನೀವು ಒಂದು ಬೇರು ಬೈ ಮಾಡಿ ಹಾಕಿ 40 to 60 ಡೇಸ್ ಅಲ್ಲಿ ಖಂಡಿತವಾಗ್ಲೂ ಬ್ಲೂಮ್ ಬಂದೇ ಬರ್ತದೆ. ಆದ್ರೆ ಅದರಲ್ಲಿ ಕೇಳಬೇಕು ನೀವು, ಟ್ರಾಪಿಕಲ್ ವೆರೈಟಿಯಾ, ಸೆಮಿ ಟ್ರಾಪಿಕಲ್ ಅಲ್ಲ ಹಾಡಿ ವೆರೈಟಿ ಅಂತ ಕೇಳ್ಬೇಕು. ಈಗ ಸಹಸ್ರದಳ ಅಂತ ಹೇಳಿದ್ರೆ ತುಂಬಾ ಜನ ಕೇಳ್ತಾರೆ, ನನಗೆ ಸಹಸ್ರದಳನೇ ಕೊಡಿ ಅಂತ. ಆದ್ರೆ ಸಹಸ್ರದಳ ತುಂಬಾ ಹೂ ಕೊಡೋದಿಲ್ಲ, ಅದು ಹಾಡಿ ವೆರೈಟಿ. ಇಂಥದ್ದೇ ವೆರೈಟಿಗಳು ತುಂಬಾ ಇದೆ ಕೆಲವೊಂದು. ಈಗ ನನ್ನ ಹತ್ರ ಅಷ್ಟು ವೆರೈಟಿ ಇದೆ, ಅಂದ್ರೆ ಎಲ್ಲವೂ ಒಂದೇ ತರ ಹೂ ಕೊಡೋದಿಲ್ಲ. ಈ ಕೆಲವು ವೆರೈಟಿಗಳು ಮಾತ್ರ ತುಂಬಾ ಹೂ ಕೊಡ್ತದೆ. ಈಗ ಪಿಂಕ್ ಕ್ಲೌಡ್ ಆಗಿ, ಅಖಿಲ, ಕರ್ಣ ಅಂತದೆಲ್ಲ, ಬುಚ್ಚ, ಇದೆಲ್ಲ ತುಂಬಾ ಹೂ ಕೊಡುವಂತದ್ದು. ಬಾಕಿ ಕೆಲವೆಲ್ಲ ಹೆಚ್ಚಿನದೆಲ್ಲ ಹೂ ಕೊಡುವುದಿಲ್ಲ. ಮ್ಯಾಮ್, ಹಾಗೆ ಈಗ ನಾನು ಈ ಒಂದು ಕೃಷಿಯನ್ನ ಮಾಡಬೇಕು ಅಥವಾ 1-2 ಟಬ್ಬಲ್ಲಿ ಹೂಗಳನ್ನ ನೋಡುವ ಆಸೆ ಇದೆ, ಅದಕ್ಕೆ ನನ್ನ ಹೂದೋಟದಲ್ಲಿ ಕೂಡ ಈ ಒಂದು ಹೂ ಇರಬೇಕು ಅಂತ ಹೇಳಿ ಆಸೆ ಪಡುವ ಬಿಗಿನರ್ಸ್ಗೆ ನೀವೇನು ಹೇಳ್ತೀರಾ? ಬಿಕಾಸ್ ಎಲ್ಲರಿಗೂ ಕೂಡ ತಾವರೆಯನ್ನ ಹಾಕಿದ ಕೂಡಲೇ ತಾವರೆ ಬರಬೇಕು ಅಂತ ಆಸೆ ಇರ್ತದೆ, ಬಟ್ ಅದು ಬರೋದಿಲ್ಲ, ಆವಾಗ ನಿರಾಶರಾಗ್ತಾರೆ. ಸೊ ಅವರಿಗೆ ನೀವು ಯಾವ ರೀತಿಯ ಮಾಹಿತಿಯನ್ನ ಕೊಡ್ತೀರಾ? ಈಗ ತಾವರೆ ಮಾಡ್ಬೇಕು ಅಂತ ಇದ್ದವ್ರಿಗೆ ಈಗ ಮೊದಲೆಲ್ಲ ಈಗ ಎಂತ ಗೊತ್ತಾ, ಈಗ ತಾವರೆ ಅಂತ ಹೇಳಿದ್ರೆ ದೊಡ್ಡ ಪೆಟಲ್ ಬಂದದ್ದು ತಾವರೆ. ನಮ್ಮ ಜನರಿಗೆಲ್ಲ ಅದರ ಬಗ್ಗೆ ಹೆಚ್ಚಿನ ನಾಲೆಜ್ ಇಲ್ಲ, ಯಾಕಂದ್ರೆ ವಾಟರ್ ಲಿಲ್ಲಿಯನ್ನೇ ತಾವರೆ ಅಂತ ತಿಳ್ಕೊಂಡಿದ್ದಾರೆ. ಈಗ ಜನರಿಗೆ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಜ್ಞಾನೋದಯ ಆಗಿದೆ, ಆದ ಕಾರಣ ಅವರು ವಾಟರ್ ಲಿಲ್ಲಿ ಅದರದ್ದು ವ್ಯತ್ಯಾಸ ಗೊತ್ತಾಗ್ತದೆ. ಸೊ ಫಸ್ಟಿಗೆ ಟ್ರೈ ಮಾಡೋವರಿಗೆ ನಮಗೆ ವಾಟರ್ ಲಿಲ್ಲಿಯೇ ಬೆಸ್ಟ್. ನಾರ್ಮಲ್ ವೆರೈಟಿ ಅಂದರೆ ನಾರ್ಮಲ್ ಆಗಿ ಸಿಗುವಂಥ, ಈಸಿಯಾಗಿ ಸಿಗುವಂಥದ್ದು, ಕಡಿಮೆ ಪ್ರೈಸ್ ಇದ್ದು
ಒಂದು ಟ್ರೈ ಮಾಡಿ ಫಸ್ಟಿಗೆ ಬೇಸಿಗೆ, ಮತ್ತೆ ನಿಮಗೆ ಬೇಕಾದ ವೆರೈಟಿಗಳು ಕಲೆಕ್ಟ್ ಮಾಡ್ತಾ ಹೋಗ್ಬೋದು. ಜಾಗ ಇಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ವೆರೈಟಿ ಟ್ರೈ ಮಾಡಿ, ಮತ್ತೆ ಒಳ್ಳೆ ವೆರೈಟಿ ಯಾವುದಾದ್ರು ಒಂದು ಕಲರ್ಫುಲ್ ನಿಮಗೆ ಇಷ್ಟ ಆದದನ್ನು ಮತ್ತೆ ಬೈ ಮಾಡಿ ಅದು ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸೊ ಫಸ್ಟಿಗೆ ನಾವು ಒಳ್ಳೆ ವೆರೈಟಿ ತಗೊಂಡು ಅದು ಒಂದು ವೇಳೆ ಬರದಿದ್ದರೆ ನಿರಾಶರಾಗೋದು ಅದಕ್ಕೆಲ್ಲ ಬೇಡ, ಆಸ್ಪದ ಕೊಡಬೇಡಿ. ಆದಷ್ಟು ಕಡಿಮೆ ಕ್ರಯದ್ದು ತಗೊಂಡು ಫಸ್ಟ್ ಟ್ರೈ ಮಾಡಿ. ಮತ್ತೆ ಲೋಟಸಿಗಾದರೆ ನಿಮಗೆ ಒಂದು ಸಣ್ಣ ಟಬ್ಬಲ್ಲಿ ಟ್ರೈ ಮಾಡ್ಬೋದು. ಅದರಲ್ಲಿ ಕೂಡ ನಿಮಗೆ ಬೌಲ್ ವೆರೈಟಿ ಇದೆ, ಸೆಮಿ ಬೌಲ್ ಇದೆ, ಮತ್ತು ದೊಡ್ಡ ಸೈಜ್ ಲಾರ್ಜ್ ಸೈಜ್ ಇದು ಲೋಟಸ್ ವೆರೈಟಿಗಳು ಇದೆ. ಈಗ ಸಣ್ಣ ಟಬ್ಬಲ್ಲಿ ಕೂಡ ಬೆಳೆಯುವಂಥದ್ದು ಇದೆ. ಸೊ ಟ್ರೈ ಮಾಡ್ಬೋದು ಒಂದು ಸಣ್ಣ ಟಬ್ಬಲ್ಲಿ. ಜಾಗ ಇಲ್ಲದವರಿಗೂ ಕೂಡ ಟ್ರೈ ಮಾಡ್ಬೋದು. ಮೇಯ್ನ್ ಆಗಿ ಸನ್ಲೈಟ್ ಬೇಕು. ಹೈ ಎಷ್ಟು ಸನ್ಲೈಟ್ ಸಿಗ್ತದೆ ಅದೇ ಮೇನ್ ಫುಡ್ ಲೋಟಸಿಗೆ ಮತ್ತೆ ವಾಟರ್ ಲಿಲಿಗಳಿಗೆ. ಕೆಲವರಿಗೆ ಒಂದು ಗಿಡವನ್ನ ಬೆಳೆಸಬೇಕಾದ್ರೆ ಕೆಲವಷ್ಟು ಸವಾಲುಗಳು ಖಂಡಿತವಾಗಿ ಬರ್ತದೆ. ನೀವು ಕೂಡ ಬಹಳಷ್ಟು ಸವಾಲುಗಳ ನಂತರ ಈ ಒಂದು ನರ್ಸರಿಯ ರೂಪವನ್ನ ಪಡೆದುಕೊಂಡಿದೆ ಪುಷ್ಪಗಿರಿ ಇವತ್ತು. ಹಾಗಿರುವಾಗ ನೀವು ಜನರಿಗೆ ಯಾವ ರೀತಿಯ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಒಂದು ಗಿಡವನ್ನ ಪೋಷಿಸಬೇಕಾದ್ರೆ ಎಷ್ಟು ಪೇಷನ್ಸ್ ಇರಬೇಕು ಅವ್ರ ಹತ್ರ, ಅವರದನ್ನ ಹೇಗೆ ಬೆಳೆಸಲಿಕ್ಕೆ ಮುಂದಾಗಬೇಕು ಅಂತ? ನಿಜವಾಗ್ಲೂ ಇದಕ್ಕೆ ತಾಳ್ಮೆ ಮುಖ್ಯ. ಏಕೆಂದರೆ ಒಂದು ಗಿಡ ಅದೊಂದು ಸಣ್ಣ ಮಗುವಿನ ಹಾಗೆ, ಅದು ತುಂಬ ಮೆತ್ತಗಿರ್ತದೆ. ಆ ಗಿಡಗಳನ್ನು ತಂದು ನಾವು ಅದಕ್ಕೆ ಬೇಕಾದ ಪಾಟಿಂಗ್ ಮೆಥಡ್ ಮಾಡಿ ಅದನ್ನು ಸರಿಯಾಗಿ ಪಾಲನೆ ಮಾಡಿ ಅದು ಬೆಳೆಯುವ ಪ್ರತಿಯೊಂದು ಹಂತವನ್ನು ನಾವು ಅಬ್ಸರ್ವೇಷನ್ ಮಾಡಿಕೊಂಡು ಅದು ಬೆಳೆಯುವ ರೀತಿ ನೋಡಿದರೆ ನಮಗೆ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಒಂದು ಸಣ್ಣ ಮಗುವನ್ನು ನೋಡಿ ಎಷ್ಟು ಕಷ್ಟ ಇದೆ ಅದನ್ನು ಬೆಳೆಸಿ. ಕೆಲವೊಂದೊಂದು ಸಲ ಕೆಲವರಿಗೆ ನಿರಾಶರಾಗೋದು ಉಂಟು, ಇಲ್ಲ ಅಂತಲ್ಲ. ಕೆಲವೊಂದು ಸಲ ಅವರ ಮಣ್ಣಿನ ಗುಣದಿಂದಾಗಿ ಅಥವಾ ಹಾಕಿದ ಫರ್ಟಿಲೈಸರ್ನಲ್ಲಿ ಏನಾದರೂ ಇದಿದ್ರೆ ಕೂಡ ಕೆಲವು ಗಿಡಗಳು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಗಳು ಇರ್ತದೆ. ಆದರೆ ಆಲ್ಮೋಸ್ಟ್ ಆಗೋದಿಲ್ಲ, ಏನಾಗೋದಿಲ್ಲ. ಇವತ್ತು ಪುಷ್ಪಗಿರಿ ನರ್ಸರಿ ಇಷ್ಟೊಂದು ಹೆಸರು ಮಾಡಿದೆ. ಒಂದು ಪಾಟಿಂದ ಶುರುವಾಗಿರುವಂತಹ ಒಂದು ತಾವರೆಯ ಕೃಷಿ ಇರ್ಬೋದು, ಅದು ವಾಟರ್ ಲಿಲಿ ಅಂತ ನಾವೇನು ಹೇಳ್ತೇವೆ, ಇದರ ಒಂದು ಕೃಷಿ ಇರ್ಬೋದು. ಇವತ್ತು ತಾವರೆಯಲ್ಲೇ 150 ತರದ ಒಂದು ಪ್ರಭೇದಕ್ಕೆ, ಹಾಗೆ ವಾಟರ್ ಲಿಲಿಯಲ್ಲಿ 350ಕ್ಕೂ ಪ್ಲಸ್ ವೆರೈಟೀಸ್ಗೆ ನೀವು ಇದನ್ನ ಇಟ್ಟಿದ್ದೀರಾ. ನಮ್ಮ ಜನರಿಗೆ ಇದು ಸಿಗುವಂತೆ ಮಾಡ್ತಾ ಇದ್ದೀರಾ. ಯಾರಿಗೆಲ್ಲ ಈ ಒಂದು ಕೃಷಿಯಲ್ಲಿ ಆಸೆ ಇದೆ ಅವರದನ್ನ ಬೆಳೆಸಲಿಕ್ಕೆ ಸ್ಫೂರ್ತಿಯನ್ನ ಕೊಡ್ತಾ ಇದ್ದೀರಾ. ನಿಮ್ಮ ಒಂದು ಖುಷಿಯ ಬಗ್ಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಈಗ ಈ ಹಂತಕ್ಕೆ ಬಂದದ್ದು ನನಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಫಸ್ಟಲ್ಲಿ ನಾನು ಅಷ್ಟು ಪ್ರಯತ್ನ ಪಟ್ಟು ರಾತ್ರಿ ಇಡೀ ನಿದ್ದೆ ಬಿಟ್ಟು ಬಂದು ಅದರ ಬೆಳವಣಿಗೆ ನೋಡೋದು, ಟಾರ್ಚ್ ಹಾಕಿ ನೋಡೋದು, ಅದೊಂದು ಖುಷಿಯೇ ಬೇರೆ ಇತ್ತು. ಫಸ್ಟಿಗೆಲ್ಲ ಮನೆಯವರು ಕೂಡ ಅಷ್ಟು ನನಗೆ ಇದು ಮಾಡ್ತಾ ಇರಲಿಲ್ಲ. ಮತ್ತೆ ಮನೆಯವರು, ಮಕ್ಕಳು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮನೆಯವರಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಮಕ್ಕಳು ಕೂಡ ನನಗೆ ಈಗ ಮಾಧ್ಯಮದಲ್ಲಿ ಬರಲಿಕ್ಕೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೇಯ್ನಾಗಿ ನನ್ನ ಮಕ್ಕಳೇ ನನಗೆ ಸಪೋರ್ಟ್ ಮಾಡಿದ್ದು. ಮಾಡಿ ಅಮ್ಮ, ನೀವು ಏನಾದರೂ ಮಾಡಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು, ಅಂದರೆ ಮಕ್ಕಳೆಲ್ಲ ದೂರ ಇರುವವರಿಗೆ ಇದು 1-2 ಗಿಡಗಳನ್ನು ಬೆಳೆಸಿ ಅದರ ಬೆಳವಣಿಗೆ ಎಲ್ಲ ನೋಡೋದು ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ನಮಗೆ ಮಕ್ಕಳನ್ನು ಬೆಳೆಸಿದಾಗ ಈ ಗಿಡಗಳನ್ನು ದಿನ ನೋಡೋದು, ಅದರ ಬೆಳವಣಿಗೆ ನೋಡೋದು, ಅದರ ಬಣ್ಣವನ್ನು ಇದು ಮಾಡೋದು, ಪ್ರಕೃತಿ ನಮಗೆ ಎಷ್ಟೊಂದು ಇದನ್ನು ಕೊಟ್ಟಿದೆ ನಮಗೆ, ಅದನ್ನೆಲ್ಲ ನಿಜವಾಗ್ಲೂ ನಾವು ಆಸ್ವಾದಿಸಬೇಕು. ಹಾಗಿದ್ರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅಂತ ನನಗೆ ತುಂಬ ಖುಷಿ. ಇದನ್ನು ಎಲ್ಲರಿಗೂ ನಾನು ಹೇಳೋದಷ್ಟೇ, ಏನಾದರೂ ಈಗ ತಾವರೆ ಅಂತಲ್ಲ, ಯಾವುದಾದ್ರೂ ಒಂದು ಗಿಡ ಮನೆ ಬಾಗಿಲಲ್ಲಿ ನೆಟ್ಟು ಅದರ ಬೆಳವಣಿಗೆಯನ್ನು ನೋಡಿ, ಆ ಹೂ ಬರುವ ಆ ಸೌಂದರ್ಯವನ್ನು ನೋಡಿ ಆಸ್ವಾದಿಸಿ ಅಂತ ಹೇಳಿ ನಾನು ತುಂಬ ವೀಕ್ಷಕರಿಗೆ ಕೂಡ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಇವತ್ತು ನಮಗೆ ಪುಷ್ಪಗಿರಿ ನರ್ಸರಿಯಲ್ಲಿ ಬಂದು ಈ ಗಿಡಗಳ ಬಗ್ಗೆ ಬಹಳಷ್ಟು ವಿಶೇಷ ಮಾಹಿತಿಯನ್ನ ನೀಡಿದ್ದೀರಾ. ಕಂಟೆಂಟ್ ಡೈರೀಸ್ ಬೈ ಸ್ನೇಹ ಪೈ ಚಾನಲ್ ಅಲ್ಲಿ ಮಾತನಾಡಿದ್ದಕ್ಕಾಗಿ ಆ್ಯಂಡ್ ಈ ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಪುತ್ತೂರಿನ ಪುಷ್ಪಲತಾ ಅವರು ಪುಷ್ಪಗಿರಿ ನರ್ಸರಿಯನ್ನು ಬೆಳೆಸಿಕೊಂಡು ಬಂದ ಕತೆ. ಇದರಿಂದನೇ ನಾನು ಪ್ರೇರೇಪಿತಳಾಗಿದ್ದು. ಇದರಿಂದ ಒಂದು ಗಿಡವನ್ನಾದರೂ ನಮ್ಮ ಮನೆಯ ಅಂಗಳದಲ್ಲಿ ಬೆಳೆಸಲೇಬೇಕು ಹೇಳುವ ಪಣ ತೊಟ್ಟಿದ್ದು. ಹಾಗೆ ನಿಮಗೆ ಇದರ ಇನ್ಫಾರ್ಮೇಷನನ್ನು ಇವತ್ತು ಕೊಟ್ಟಿದ್ದೇನೆ. ಮುಂದಿನ ಲಾಗಲ್ಲಿ ನಮ್ಮ ಮನೆಯಲ್ಲಿ ಬೆಳೆಸಲಿಕ್ಕೆ ಯಾವೆಲ್ಲ ರೀತಿಯಲ್ಲಿ ನಾನು ಇದನ್ನು ಪೋಷಣೆ ಮಾಡಿದ್ದೇನೆ ಆ್ಯಂಡ್ ಯಾವ ರೀತಿಯ ಗೊಬ್ಬರಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಿದರೆ ಒಳ್ಳೆಯ ರೀತಿಯ ಫಲವನ್ನು ಪಡೆಯಬಹುದು, ಹಾಗೆ ಮತ್ತಷ್ಟು ಗಿಡಗಳನ್ನು ನಾನು ಬೇರೆಯವರಿಂದ ಕೂಡ ಪರ್ಚೇಸ್ ಮಾಡಿದ್ದೆ, ಅದರೆಲ್ಲದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಇಂತಹ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳನ್ನು ಕೊಡ್ತಾ ಇರ್ತೇನೆ. ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್.